ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಕಾಲು ಕಳೆದುಕೊಂಡ ಬಾಲಕಿಗೆ ಪೊಲೀಸ್ ವರಿಷ್ಠಾಧಿಕಾರಿ ನೆರವು. ಅಪಘಾತದಲ್ಲಿ ಕಾಲು ಕಳೆದುಕೊಂಡಿರುವ ಚಿನ್ನನಾಗನಹಳ್ಳಿಯ ವಿದ್ಯಾರ್ಥಿನಿ ಕುಸಮ ಮನೆಗೆ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ಭೇಟಿ ನೀಡಿದ್ದಾರೆ. ಅವರು ಕುಸಮ ಪೋಷಕರಿಗೆ ಹಾಗೂ ವಿದ್ಯಾರ್ಥಿನಿಗೆ ಧೈರ್ಯ ತುಂಬಿ 1,50,000 ರೂಪಾಯಿಗಳ ಆರ್ಥಿಕ ನೆರವು ನೀಡಿದ್ದಾರೆ. ಸವಾಲುಗಳನ್ನು ಎದುರಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾದ ಕುಸಮಾಳ ಧೈರ್ಯವನ್ನು ಎಸ್ಪಿ ಶ್ಲಾಘಿಸಿದ್ದಾರೆ. ಸಮಾಜದಲ್ಲಿ ಇಂತಹ ಘಟನೆಗಳು ನಡೆದಾಗ ಮಕ್ಕಳಿಗೆ ಸ್ಫೂರ್ತಿ ತುಂಬಬೇಕು ಎಂದು ಅವರು ತಿಳಿಸಿದರು. Small help from our side. Thank you. Okay. So ಏನಾದರೂ ಸಮಸ್ಯೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಬೇಕಾದರೆ ಎನಿ ಟೈಮ್ ಹೇಳಿ. ಇಲಾಖೆಯಿಂದ ಪೂರ್ತಿ ಸಹಯೋಗ ಇರುತ್ತೆ. ಇದು ದುರ್ಭಾಗ್ಯಶಾಲಿ, ಇದು ಆಯಿತು ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ನಾವು ಕೋರ್ಟಲ್ಲಿ ಕೂಡ ಫಾಲೋಅಪ್ ಮಾಡಿ ಅವರಿಗೆ ಮ್ಯಾಕ್ಸಿಮಮ್ ಎಷ್ಟು ಖರ್ಚಾಗಿದೆ ಪೂರ್ತಿ ಪ್ರಯತ್ನ ಮಾಡ್ತೀವಿ. ಕಾನೂನು ಪ್ರಕಾರ ಎಷ್ಟು ಸಹಾಯ ಮಾಡ್ಬೋದು ಪೂರ್ತಿ ಖಂಡಿತ ಮಾಡ್ತೀವಿ. ನಾವೆಲ್ಲ ಆಫೀಸರ್ ಮತ್ತು ಸಿಬ್ಬಂದಿ ನಿಮಗೆ ಸಹಾಯ ಮಾಡಲಿಕ್ಕೆ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು. ಇದೆ ಬಟ್ ಸುದ್ದಿ ಓಕೆ, ಸುದ್ದಿ ಎಲ್ಲರಿಗೂ ಗೊತ್ತಿದೆ.